ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ, ಇಡೀ ದೇಶಕ್ಕೆ ಕೊಟ್ಟಿದ್ದೀವಿ. ಮನೆಯಲ್ಲಿ ನರೇಂದ್ರ ಮೋದಿ ಅವರು 5 ವರ್ಷದಲ್ಲಿ ಇಷ್ಟೊಂದು ಸಾಧನೆಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮನೆಯಲ್ಲಿ ಮಾತಾಡ್ತಿದ್ದಾರೆ, ದೇಶ ಮಾತಾಡ್ತಾ ಇದೆ. ಎರಡನೇದು, ನನಗೆ ದೇವೇಗೌಡರ ಬಗ್ಗೆ ಬಹಳ ಖುಷಿ ಅನ್ಸೋದು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳಾದ್ರೂ ಕೂಡ ಅವ್ರ ಕುಟುಂಬ ಬಿಟ್ಟು ಬರ್ಲೇ ಇಲ್ಲಲ್ಲ, ಅಕಸ್ಮಾತ್ ಕಾವೇರಿ ನದಿನಲ್ಲಿ ನೀರ್ ಖಾಲಿ ಆಗ್ಬೋದು, ಆದ್ರೆ ದೇವೇಗೌಡರ ಕಣ್ಣಲ್ಲಿ ನೀರಂತೂ ಖಂಡಿತ ಖಾಲಿ ಆಗಲ್ಲ. ನೀವೇ ಹೇಳಿದ್ರಲ್ಲ ಸೂಕ್ಷ್ಮ ಸಂವೇದನೆ ಇರುವಂತವ್ರು. ನೋಡಿ ನಿಮ್ಗೆ ಯಾರಿಗೂ ಕೂಡ ಇಶ್ಯೂ ಬೇಸ್ಡ್ ಡಿಬೇಟ್ ಮಾಡೋ ಆಸಕ್ತಿ ಇಲ್ಲ. ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡೆ ನರೇಂದ್ರ ಮೋದಿ ಅವರು ಮನೆ ಮಾತಾಗಿದ್ದಾರೆ, ಸತ್ಯ ನಾವು ಒಪ್ಕೊಡ್ತೀವಿ. ಅದ್ರ ಬಗ್ಗೆ ಪ್ರತಿದಿನ ಟಿವಿಗಳಲ್ಲಿ ಅವ್ರನ್ನ ತೋರಿಸ್, ನರೇಂದ್ರ ಮೋದಿ ಅವರು ತೋರಿಸದೇ ಇರೋ ಟಿವಿ ಇಲ್ಲ, ನರೇಂದ್ರ ಮೋದಿ ಅವರು ತೋರಿಸದೇ ಇರೋ ನಿಮಿಷ ಇಲ್ಲ. ದೇವೇಗೌಡರ ಸಮಾವೇಶ ಕಣ್ಣೀರು ತೋರಿಸಿಲ್ವಾ? ಪ್ರತಿದಿನ ಮನೆ ಮಾತಾಗಿದ್ದಾರೆ. ದೇವೇಗೌಡರು ಕಣ್ಣೀರು ತೋರಿಸಿಲ್ವಾ? ದೇವೇಗೌಡರ ಸಮಾವೇಶ ತೋರಿಸಲ್ವಾ? ಎಚ್ ಡಿ ಕುಮಾರಸ್ವಾಮಿ ತೋರಿಸಲ್ವಾ? ಅದೇ ರೀತಿಯಾಗಿ ನಮ್ಮ ಸಂಸದರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಂದ ಮನೆ ಮಾತಾಗಿದೆ. ಆಯ್ತು, ನಿಮ್ಮ ಮನೆ ಎರಡು ಸಂಸದರು ಇದ್ಕೊಂಡು ಇಷ್ಟು ಮಾತಾಡ್ತಾರೆ. ನಾವು ಡಬಲ್ ಡಿಜಿಟ್ ಕರೆಕ್ಟ್. ಆದ್ರೆ ಆ ಧ್ವನಿ ದೇಶದ ಧ್ವನಿ ಆಗುತ್ತಾ, ಅಭಿವೃದ್ಧಿ ಕುರಿತಾಗಿ ಧ್ವನಿ ಆಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಇನ್ನು ಇಷ್ಟೊತ್ತರೆಗೂ ನೀವೇ ಮಾತಾಡ್ಬಿಟ್ಟು ಕೇಂದ್ರ ಸರ್ಕಾರ ನಡೆಸ್ತಾ ಇದೀವಿ, 16 ರಾಜ್ಯಗಳಿದಾವೆ, ಟೈಮ್ ಕೊಡ್ಬೇಕಂದ್ರೆ ನಾವು ಅಳಬೇಕು. ಆಫ್ಟರ್ ದಿಸ್ ಬ್ರೇಕ್ ನಮಗೂ ಟೈಮ್ ಎದುರಾಳಿಗಳ ನಡುವೆ ಪೈಪೋಟಿ ಇಲ್ಲ, ಅವರ ಪಕ್ಷದಲ್ಲೇ ಎದುರಾಳಿ ಇದ್ದಂಗೆ ಕಾಣ್ತಾ ಇದೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಕಾಂಗ್ರೆಸ್ನ ಒಬ್ಬ ಹಿರಿಯ ರಾಜಕಾರಣಿ ಕೂಡ ಮಾತನಾಡ್ತಾರೆ, ಜನಾರ್ದನ್ ಪೂಜಾರಿ. ಇನ್ನು 2 ಅವಧಿಗೆ ಪ್ರಧಾನಿಯಾಗಿ ಮೋದಿ ಅವರು ಆಯ್ಕೆ ಆಗ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಏನಾಗ್ಬೇಕಾಗಿದೆ? ಸತ್ಯ ಹೇಳಕ್ ನಾವ್ಯಾಕ್ರೆ ಮುಜುಗರ ಪಟ್ಕೊಳ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ಕಾಂಗ್ರೆಸ್ ವಕ್ತಾರರ ಮಾತೇನು ನೋಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಅವರವರ ಪಕ್ಷಗಳಲ್ಲೇ ಗುದ್ದಾಟ ಇರುವಾಗ ಇನ್ನು ಎದುರಾಳಿಗಳನ್ನು ಹೆಂಗ್ರಿ ಎದುರಿಸ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಈಗಾಗಲೇ ಮಾಜಿ ಸಚಿವ ಜನಾರ್ದನ್ ಪೂಜಾರಿ ಅವರ ಮಾತನ್ನ ಗಮನಿಸಿದ್ರೆ ನಿಜಕ್ಕೂ ಅವ್ರು ಹೇಳ್ತಾರೆ, ನಂಗೆ ಯಾವುದೇ ಮುಜುಗರ ಇಲ್ಲ ಸತ್ಯ ಹೇಳಕ್ಕೆ, ಮುಂದೆ 2 ಬಾರಿ ಅವಧಿಯಲ್ಲಿ ಪ್ರಧಾನಿ ಮೋದಿ ಅವರೇ ಆಯ್ಕೆ ಆಗ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಕಾಂಗ್ರೆಸ್ ಇನ್ನು ತುಮಕೂರು 1 ಮಿನಿಟ್ ಸರ್, 1 ಮಿನಿಟ್. ತುಮಕೂರು ವಿಜಯಪುರ, 1 ನಿಮಿಷ. ತುಮಕೂರು, ವಿಜಯಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಕ್ರೋಶ ಭುಗಿಲು ಹೇಳ್ತಾ ಇದೆ. 3 ಪ್ರಭಾವಿ ಸಚಿವರುಗಳ ಕ್ಷೇತ್ರಗಳನ್ನು ಕೂಡ ನೀವು ಇವರಿಗೆ ಕೊಟ್ಟಿದ್ದೀರಾ, JDS ನವರಿಗೆ ಕೊಟ್ಟಿದ್ದೀರಾ. ಇಂಥದ್ರಲ್ಲಿ ಹೆಂಗ್ ಸ್ವಾಮಿ ಎದುರಿಸ್ತೀರಾ? ಮೈತ್ರಿ ಅನ್ನೋದು ನಮ್ಮ ಸುಮ್ಮನೆ ಹೆಸರಿಗೆ ಹೇಳ್ಕೊಳ್ತಿದ್ದೀರಲ್ಲ, ಏನಾದ್ರೂ ಹುರುಳಿದ್ಯಾ? ಪ್ರಾಮಾಣಿಕವಾಗಿ ಕೇವಲ 3 ಅಲ್ಲ, ಹಲವಾರು ಕಡೆ ಅವ್ರು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಗೆಲ್ಲಕ್ಕೆ ತಾಕತ್ತಿರ್ತಕ್ಕಂಥದ್ದು ಸತ್ಯ. ಮಂಡ್ಯನೂ ಕೂಡ ನಾವು ಗೆಲ್ಲಕ್ಕೆ ತಾಕತ್ತಿರ್ತಕ್ಕಂಥ ಕ್ಷೇತ್ರನೇ ತಿಳ್ಕೊಬೇಕ್ರಿ. ರಮ್ಯಾ 5000 ಅದು ಹಿಸ್ಟ್ರಿ ಸ್ಪೀಕ್ಸ್. ಹಾಗಾಗಿ ಹೇಳ್ತೀನಿ, ಚಿಕ್ಕಮಂಗ್ಳೂರಲ್ಲಿ ಇಂದಿರಾ ಗಾಂಧಿ ಅವರು ಕಂಟೆಸ್ಟ್ ಮಾಡೋದಾಗ ನಾವು ಒಂದು ಮೈತ್ರಿ ಧರ್ಮಕ್ಕೆ ಪಾಲನೆ ಮಾಡಬೇಕು, ನಾವು ಕಟಿಬದ್ಧರಾಗಿ ಕೊಟ್ಟ ಮಾತನ್ನು ನಡ್ಕೋಬೇಕು, ಅದು ನಮ್ಮ ಜಾಯಮಾನ, ಕೊಟ್ಟ ಮಾತಂಗೆ ನಡ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಅಂಡ್ ದ ಕಂಟ್ರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೇವೆ. ಇವತ್ತಿನ ಜನಾರ್ದನ್ ಪೂಜಾರಿ ಅವರ ಹೇಳಿಕೆ ಅವ್ರ ವೈಯಕ್ತಿಕ ಹೇಳಿಕೆ ಹೊರತು ಅದು ಪಕ್ಷದ ಸ್ಟ್ಯಾಂಡ್ ಅಲ್ವೇ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ವೈಯಕ್ತಿಕ ಪಕ್ಷ ಜನಾರ್ದನ್ ಪೂಜಾರಿ ನಾವು ಪಕ್ಷದ ಹಿರಿಯ ನಾಯಕರಾದ್ರೂ ಕೂಡ, ಒಂದ್ ಹೇಳ್ತೀನಿ ಕೇಳಿ, ಹಿರಿಯ ನಾಯಕರಾದ್ರೂ ಕೂಡ ಕೆಲವು ವಿಚಾರ. ಸರ್ ಒಂದ್ ನಿಮಿಷ, ರವಿ ಅವರೇ, ಜನಾರ್ದನ್ ಪೂಜಾರಿ ಕೇಂದ್ರ ಸಚಿವರಾಗಿದ್ದಾರೆ, ಹಾಲಿ ನೀವು ಮಾಜಿ ಸಚಿವರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಜನಾರ್ದನ್ ಪೂಜಾರಿ ಬಗ್ಗೆ ನಿಮ್ಮ ಸಚಿವರಾಗಿರ್ತಕ್ಕಂಥ ಹಲವಾರು ಹೇಳಿಕೆಗಳನ್ನ ನೀವೆಷ್ಟು ಸಲ ಅಲ್ಲಗಳಿದ್ದೀರಾ? ನೀವು ಎಷ್ಟು ಸಲ ನೀವು ಹೇಳಿದ್ದೀರಾ? ನೀವು ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗಳು ಅವ್ರ ವೈಯಕ್ತಿಕ ಹೇಳಿಕೆಗಳಂತ ನೀವು ಹೇಳಿಲ್ವಾ? ದಿನೇಶ್ ಗುಂಡೂರಾವ್ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಸಚಿವರುಗಳು ಯಾರು ಅಧಿಕಾರದಲ್ಲಿದ್ದಾರೋ
ನಿಮ್ ಅವರು ಪ್ರಿಯಾಂಕಾ ಅಸಂವಿಧಾನಿಕ ಖರ್ಗೆ ಬಗ್ಗೆ ಪ್ರಕರಣ, ನಿಮ್ ನಮ್ಮ ಪ್ರಿಯಾಂಕಾ ಸಂವಿಧಾನವನ್ನು ಖರ್ಗೆ ಬದಲಾವಣೆ ಹೇಳಿಕೆಗಳ ಬಗ್ಗೆ ಮಾಡ್ತೀವಿ ನಿಮ್ ಅಂತ ಸ್ಟ್ಯಾಂಡ್ ಏನು? ಅದನ್ನ ವೈಯಕ್ತಿಕ ಹೇಳಿಕೆ ಅಂತ ನಿಮ್ಮ ಹೇಳಿದ್ರು. ಪ್ರಿಯಾಂಕಾ ಇದೇ ಖರ್ಗೆ ರವಿಕುಮಾರ್ ಬಗ್ಗೆ, ಮಾತಾಡ್ತಾ ದಿನೇಶ್ ಇದ್ದೀನಿ. ಗುಂಡೂರಾವ್ ಅವರ ನಿಮ್ಮ ಹೇಳಿಕೆಗಳ ಬಗ್ಗೆ ನಿಮ್ಮ ನಿಮ್ ಮಾತನ್ನ ಸ್ಟ್ಯಾಂಡ್ ನೀವು ಏನು? ಅವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ಮಾಜಿ ಸಚಿವರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅತ್ಯಂತ ಗೌರವದಿಂದ ಜನಾರ್ದನ್ ಪೂಜಾರಿ ಅವರು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ This is ರಾಹುಲ್ not a good ಗಾಂಧಿ way of ಅವರೇ debating. Ask him to keep quiet, please. ಟೆರರಿಸ್ಟ್ ಅನ್ನ ಬೆಂಬಲಿಸ್ತಾ ಇದ್ದಾರೆ. ನಿಮ್ ರಾಹುಲ್ ಗಾಂಧಿ ಅವರೇ ಟೆರರಿಸ್ಟ್ ಅನ್ನ ಬೆಂಬಲಿಸ್ತಾ ಇದ್ದಾರೆ. ಆ ಪ್ರಶ್ನೆ ಉತ್ತರ ಸಿಗಲ್ಲ. ನಂತರದಲ್ಲಿ ಮಾತನಾಡಬಹುದು. ರವಿಕುಮಾರ್ ಅವರೇ one minute, please keep calm. ಈಗ ಚುನಾವಣೆಯಲ್ಲಿ ಇದ್ದೀವಿ. ಇನ್ನು 33 ಅದಕ್ಕೆ ದಿನ- terrorist ಒಂದ್ ನಿಮಿಷ ರೀ. ಬೆಂಬಲ- One minute, please, At least please. ಈಗಲಾದ್ರೂ ನಿಮ್ turn ಬಂದಾಗ ನೀವು ಗೌರವ ಮಾತಾಡಿ. ಕೊಟ್ಟು ಒಂದು ಡಿಸಿಪ್ಲಿನ್ ಆಗಿ ಮಾತಾಡೋಣ. ನಮ್ಮ ಅವಕಾಶ ಬಂದಾಗ ನಾವು ಮಾತ್ರ ನಿಮ್ಮ ಅವಕಾಶ ಬಂದಾಗ ನೀವು ಮಾತಾಡಿ. ಜನಾರ್ದನ್ ಪೂಜಾರಿ ನಾನು ನಿಮ್ಗೆ ಅವ್ರದ್ದು ವೈಯಕ್ತಿಕ ಜನ- ಹೇಳಿಕೆ. ನೋಡಿ, ಒಬ್ಬ ಯಾವುದೇ ವ್ಯಕ್ತಿ ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಕೂಡ ಅವರ ವೈಯಕ್ತಿಕ ನಿಲುವುಗಳನ್ನ ಕೂಡ ನಾವು ಅವ್ರಿಗೆ ಬಿಡಬೇಕಾಗ್ತದೆ. ಅದನ್ನ ನಾವು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಧಾನಮಂತ್ರಿಗಳ ಬಗ್ಗೆ ಅದು ವೈಯಕ್ತಿಕ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಆದ್ರೆ ಜನಾರ್ದನ್ ಪೂಜಾರಿ ಹಿರಿಯ ನಾಯಕರ ಪಕ್ಷದಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಇವತ್ತಿನ ವಿಚಾರ ಬಂದಿರತಕ್ಕಂಥದ್ದು ರವಿಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಹಲವಾರು ವಿಚಾರಗಳನ್ನ ಮಾಡಿದ್ವಿ, ಡೆವಲಪ್ಮೆಂಟ್ಗಳನ್ನ ಮಾಡಿದ್ವಿ, ಎಲೆಕ್ಷನ್ ಹೋಗ್ತೀವಿ ಅಂತ ಬಂದ್ರು. ನರೇಂದ್ರ ಮೋದಿ ಅವರು ನೋಡಿ ಓಟ್ ಕೊಡ್ಬೇಕಂತ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ನಾಟ್ ಎ ಪ್ರೆಸಿಡೆಂಟ್. ಹಾಗಾದ್ರೆ ಯಾರ ಮಾತನ್ನು ಕಂಪ್ಲೀಟ್ ಮಾಡ್ಕೊತೀರಿ? ಅದನ್ನು ಉತ್ತರ ಕೊಡ್ಬೇಕಾಗತ್ತಾ? ಯಾರ ಮಾತನ್ನು ಬೆಲೆ ಕೊಡ್ತೀರಿ? ಯಾರ ಮಾತು ಒಂದು ನಿಮಿಷ ಸರ್. ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ಲೋಕಸಭೆಗೆ ನಡೀತಾ ಇರತಕ್ಕಂಥ ಚುನಾವಣೆ ಇಸ್ ನಾಟ್ ಎ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನ್ ಟು ಸೇ ಇಂಡಿವಿಜುವಲ್ ಟು ಫೈಟ್ ಹಿಯರ್. ಪ್ರಜಾಪ್ರಭುತ್ವದಲ್ಲಿ ಒಬ್ಬೊಬ್ಬ ಎಂಪಿಗಳು ಕೂಡ ಇದನ್ನ ಅಕೌಂಟಬಲ್ ಫಾರ್ ವಾಟ್ ಅದಕ್ಕೆ ಅವ್ರ ಮಾತು ಕೂಡ ಕೌಂಟ್ ಆಗುತ್ತೆ. ಅದಕ್ಕೆ ಅವ್ರ ಮಾತು ಕೂಡ ಕೌಂಟ್ ಆಗುತ್ತೆ. ಈಗ ನರೇಂದ್ರ ಮೋದಿ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ನಿಮ್ಮ ಕ್ಷೇತ್ರದಲ್ಲಿ ಕೊಟ್ಟಂತ 17 ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನಂತ ಪ್ರಶ್ನೆನ ಜೆಡಿಎಸ್ ನವರು ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇರಲಿಲ್ಲ. ಅದನ್ನ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ರವಿ. ಕರ್ನಾಟಕ ರಾಜ್ಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿಲ್ಲ. ಇಲ್ಲಿರ್ತಕ್ಕಂಥ ಸಾಲ ಮನ್ನಾದ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ. ನಾವು ಹಲವಾರು ಬಾರಿ ನಾವು ಸರ್ವಪಕ್ಷ ನಿಯೋಗಗಳನ್ನ ಕರ್ಕೊಂಡೋದಾಗ ನಿಮ್ಮ ಯಡಿಯೂರಪ್ಪನವರ ಬಾಯಿ ತೆಗಿಲಿಲ್ಲ ಅನ್ನೋ ಮಾತನ್ನ ನಾವು ನೇರವಾಗಿ ಹೇಳಬೇಕಾಗ್ತದೆ. ನೀವು ಯಾವಾಗ ಕರ್ನಾಟಕ ನೈತಿಕತೆ ಇದೆ ಮಾತಾಡ್ಲಿಕ್ಕೆ ಮಾತಾಡ್ತೀನಿ. ನರೇಂದ್ರ ಮೋದಿ ಓಟ್ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಎಂಪಿಗಳು ಮಾಡಿದ ಕೆಲಸಗಳನ್ನ ನೋಡಿ ಇವತ್ತು ಜನ ಮನ್ನಣೆ ಕೊಡಬೇಕಾಗ್ತದೆ. ಪ್ರಶ್ನೆ ಕೇಳ್ತೀರಾ ಅಂತ ಯಾರೇ ಆಗ್ಲಿ ಆ ಕ್ಷೇತ್ರದಲ್ಲಿ ಆಯ್ಕೆ ಆದ ಜನ ಎಂಪಿ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಅನ್ನು ಹೇಳ್ತಾ ಇದೀನಿ. ಈ ಕೆನಾಟ್ ಶೋ ಸಂಬಡಿ ಲೀಡರ್ಸ್ ಫೇಸ್ ಅಂಡ್ ಆಸ್ಕ್ ಫಾರ್ ವೋಟ್. ಎಸ್ 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 ನೀವು ತುಂಬಾ ಆಕ್ರೋಶ ಭರಿತರಾಗಿ ಮಾತನಾಡಿದ ತಕ್ಷಣ ಸತ್ಯ ಸುಳ್ಳಾಗತ್ತಾ ಅಥವಾ ಸುಳ್ಳು ಸತ್ಯ ಆಗತ್ತಾ ಅನ್ನೋದನ್ನ ಕೂಡ ಆದ್ರೆ ನಿಮ್ಮ ಅಭಿಪ್ರಾಯ ಅಸಂವಿಧಾನಿಕ ಹೇಳಿಕೆಗಳನ್ನ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೇಳಿಕೆ ಕೊಡ್ತಾರೆ ಯಡಿಯೂರಪ್ಪನವರು. ನನಗೆ 23 ಸೀಟ್ 24 ಸೀಟ್ ಕೊಟ್ಟರೆ 24 ಗಂಟೆಯಲ್ಲಿ ಸರ್ಕಾರನ ಉರುಳಿಸ್ತೀವಿ ಮತ್ತೆ ಅಧಿಕಾರ ಮಾಡ್ತೀವಿ ಅಂತ. ಅಧಿಕಾರದ ಲಾಲಸೆಗೋಸ್ಕರ ರಾಜಕೀಯ ಮಾಡ್ತಿರೋ ಇಲ್ಲ ಅಭಿವೃದ್ಧಿಗೋಸ್ಕರ ರಾಜಕೀಯ ಮಾಡ್ತಿರೋ ಅದನ್ನ ಹೇಳ್ಬೇಕಾಗ್ತದೆ. ಇವತ್ತಿನ ದಿವಸ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಕೆಲಸ ಶಂಕರ್ ಶೆಟ್ಟಿ ಎಲ್ಲಾ ಟೈಮ್ ತಗೊಳ್ಳದೆ ನೀವಿಬ್ರು ಸೇರ್ಬಿಟ್ಟು 75 ಹೇಳ್ತೀನಿ ನಾನು. ಅಧಿಕಾರದ ಲಾಲಸೆ ಯಾರಿಗಾರು ಇದ್ರೆ ಕಾಂಗ್ರೆಸ್ನವ್ರಿಗೆ. ಯಡಿಯೂರಪ್ಪ ಅವರು ಕಾಂಗ್ರೆಸ್ನವರಲ್ಲ. ಇದೇ ಕಚ್ಚಾಟದಲ್ಲಿ ಬೇಡ. ಜನ ಇದನ್ನೇ ನೋಡ್ತಾ ಇದ್ದಾರೆ. ಮನೋರಂಜನೆ ಕೊಟ್ಟಿದ್ದು ಬಂದಿದ್ದೀರಾ ಅವ್ರ ಮೇಲೆ ಇವ್ರ ಮೇಲೆ ಅವರು ಅಂತ ಹೇಳಿ ಮಾತಾಡ್ಲಿ. ಒಂದ್ ಮಾತು ಹೇಳಿ ಮುಗಿಸ್ತೀನಿ. ಅಧಿಕಾರದ ಲಾಲಸೆ ಇದ್ರೆ ಕಾಂಗ್ರೆಸ್ನವ್ರಿಗೆ ಯಾಕೆ ಅಂತ ಹೇಳ್ತೀನಿ. ಅವ್ರು 37 ಜನ ಬಂದಿರ್ತಕ್ಕಂಥ JDS ನವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಮುಖ್ಯಮಂತ್ರಿ ಪದ ಬಿಟ್ಕೊಡ್ತೀರಾ. ನಮಗೆ ಏನೇ ಅವಮಾನ ಆದ್ರೂ ಕೂಡ ನಾವು ಏನೇ ಅವಮಾನ ಅಧಿಕಾರದ ಲಾಲಸೆ ನಿಮ್ಮಲ್ಲಿ ಎಲ್ರಿಗೂ ಇದೆ. ಯಡಿಯೂರಪ್ಪ ನಮ್ಗೆ ಅಧಿಕಾರ ಲಾಲಸೆ ಇದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇದ್ದೀವಿ. ಒಳ್ಳೆ ಮಾತು ಹೇಳ್ತಾ ಇದ್ದೀವಿ. ಆದ್ರೆ ಅದರ ವಾಸ್ತವ ಅದರ ಹಿಂದಿರುವಂತ ಉದ್ದೇಶವನ್ನು ಕೂಡ ನಾವು ಪರಿಗಣನೆ ಮಾಡಿದ್ರೆ ಶಂಕರ್ ಶೆಟ್ಟಿ ಅವರೇ ಕರೆಕ್ಟ್ ಹಾಗೇನೆ ನೋಡಿದ್ದಾರೆ. ಯಡಿಯೂರಪ್ಪ ಅವರು ಯಾವ ರೀತಿ ಮುಗ್ಗರಿಸಿ ಬಿದ್ದಿದ್ದಾರೆ ಅನ್ನೋದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅವ್ರು ಯಾವ ರೀತಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡು ನೆಕ್ಸ್ಟ್ ಬರ್ತಾ ಇದ್ರು. ಹೌದೌದು, ಬೇರೆ ಯಾರು ಹೋರಾಟಗಾರ ಅಲ್ಲ. ಶಂಕರ್ ಶೆಟ್ಟಿ ಅವರೇ ಈಗ ನೋಡೋಣ ಯಾರು ಹೋರಾಟಗಾರರು ಯಾರು ಹಾರಾಟಗಾರರು ಅಂತ ಹೇಳಿ ಕಡಿಮೆ ಮಾಡೋಣ. ಕರ್ನಾಟಕ ನಾಯಕ ಇದ್ರ ಇದೇ ಧ್ವನಿಯನ್ನ ಇಲ್ಲಿ ನೀವು ವ್ಯಕ್ತಪಡಿಸಿದ್ದೀರಲ್ಲ, ಸಂಸದರಾಗಿ ಆಯ್ಕೆ ಆಗುವಂತ ನಿಮ್ಮ
ಸಂಸದ ಅಭ್ಯರ್ಥಿಗಳಿಗೆ ಹೇಳಿ ಇಷ್ಟು ದೊಡ್ಡದಾಗಿ ರಾಜ್ಯದ ಪರವಾಗಿ ಮಾತನಾಡಿ ಅಂತ ಹೇಳಿ. ಈಗ ಹೋರಾಟಗಾರ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ದೇವೇಗೌಡ ಹೋರಾಟಗಾರರು ಅಂತ ಹೇಳಿ, ಇವ್ರು ಹೇಳ್ತಾರೆ ಸಿದ್ದರಾಮಯ್ಯ ಹೋರಾಟಗಾರರು ಅಂತ. ಅವರು ಯಡಿಯೂರಪ್ಪ ಅವ್ರಿಗೆ ಹೇಳ್ತಾರೆ. ನಿಜವಾಗಿ 3 ಜನ ಹೋರಾಟಗಾರರು, ಒಂದಲ್ಲ ಒಂದು ರೀತಿಯಲ್ಲಿ 3 ಜನ ಹೋರಾಟಗಾರರು. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ದೇವೇಗೌಡ ಹತ್ರ ಬರ್ತೇವೆ. ದೇವೇಗೌಡರು ಎಂತೆಂತ ಸೋಲು ಗೆಲುವುಗಳನ್ನು ಕಂಡಿದ್ದಾರೆ. ನಿಮ್ಗೆ ಗೊತ್ತು, 1989 2 ಕಡೆಯಲ್ಲಿ ಎಲೆಕ್ಷನ್ ನಿಲ್ತಾರೆ. ಒಳ್ಳೆ ಸ್ವಂತ ಹುಟ್ಟೂರಲ್ಲಿ ಸೋಲ್ತಾರೆ, ಪುಟ್ಟಸ್ವಾಮಿ ಗೌಡರೇ ಇದ್ರು. ಅದೇ ರೀತಿ ಕನಕಪುರದಲ್ಲಿ ಸಿಂಧನಗೇನ್ ಸೋಲ್ತಾರೆ, ಅಂತ ಒಕ್ಕಲಿಗ ಬೆಲ್ಟ್ ಅಲ್ಲಿ ಸೋಲ್ತಾರೆ. ಆದ್ರೂ ಆ 2 ಕ್ಷೇತ್ರದಲ್ಲಿ ಸೋತರು ಕೂಡ ಮುಂದೆ ರಾಜ್ಯದಲ್ಲಿ ಪುಟ್ಟು ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ ಅಥವಾ ಪ್ರಧಾನಮಂತ್ರಿ ಆಗ್ತಾರೆ. ನಿಜ, ಆತ ಹೋರಾಟಗಾರ. ಪ್ರೈಮ್ ಮಿನಿಸ್ಟರ್ ಆದ್ರೂ ಕೂಡ ಎಲ್ಲಿ ದೇಶದಲ್ಲಿ ಅತ್ಯಂತ ದೊಡ್ಡ ಹುದ್ದೆ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಅದು ಆದ್ಮೇಲೆ ಮನೆಗೆ ರಿಟೈರ್ಡ್ ಹೋಗ್ತಾರೆ. ನೀವು ನೋಡಿದ್ರೆ ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ಗಳು ಇದಾದ್ಮೇಲೆ ಮನೇಲಿ ಹೋಗಿ ಕೂತ್ಕೊಂಡಿದ್ದಾರೆ, ಹೌದಲ್ವಾ? ಬಟ್ ಇವರು ಹಾಗಲ್ಲ. ಪಂಚಾಯತ್ ಎಲೆಕ್ಷನ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಕ್ಯಾನ್ವಾಸ್ ಹೋಗಿದ್ದಾರೆ. ಅದು ರಿಯಲ್ ಹೋರಾಟಗಾರ. ಅವ್ರು ರಿಯಲ್ ಸ್ಟ್ರೀಟ್ ಫೈಟರ್ ಅಲ್ಲ ಅಂತ ಹೇಳೋದಿಲ್ಲ. ಅವರು ರಿಯಲ್ ಫೈಟರ್, ರಿಯಲ್ ಫೈಟರ್. ಇಲ್ಲಿ ಕಡೆ ಆಯ್ತಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ, ಈಗ ಈ ಕಡೆಯಿಂದ ಬರೋ ರೈಟಿನಿಂದ ಸಿದ್ದರಾಮಯ್ಯ ರಿಯಲಿ ಹೋರಾಟಗಾರ. ಇನ್ನು ಏನಾದ್ರೂ ಇವ್ರು ನಾನು ಹೇಳಿದಾಗೆ ಈ ಕಾಂಗ್ರೆಸ್ ಮೈತ್ರಿಯಲ್ಲಿ ಸಿದ್ದರಾಮಯ್ಯ ಇದ್ದರಿಂದ ಅಷ್ಟಾದ್ರೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಜೆಡಿಎಸ್ನವನು. ಜೆಡಿಎಸ್ ಸಿದ್ದರಾಮಯ್ಯ ಒಂದು ಒಳ್ಳೆಯಲ್ಲಿ ಇಲ್ಲದ್ರೆ ಒಂದೊಂದು ಎಕ್ಸಾಂಪಲ್, ಅವರು ಮೈಸೂರು ಸೀಟಲ್ಲಿ ಇಟ್ಕೊಂಡು ಅದೇ ಸಿದ್ದರಾಮಯ್ಯ. ಯಾಕಂದ್ರೆ ಸಿದ್ದರಾಮಯ್ಯ ಒಬ್ಬ ಹಠವಾದಿ. ಯಾವುದೇ ಈಗ ಪರಮೇಶ್ವರ್ ಸಿದ್ದರಾಮಯ್ಯ ಪರಮೇಶ್ವರ್ ಕಿಂತ ತುಮಕೂರು, ಇವ್ರದ್ದು ಮೈಸೂರು, ಇಬ್ಬರು ಯಾರು ಹಠವಾದಿ ಅಂತ ಈ ಪರಮೇಶ್ವರ್ ನೇಚರ್ ಗೊತ್ತು. ಒಂದು ಸ್ಟೇಜ್ ತನಕ ಅವ್ರು ಫೈಟ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾ ಹೋಗ್ತಾರೆ, ಕಡೆಗೆ ಆಗಲ್ಲ, ಅವ್ರು ಹಿಂಜರಿತಾರೆ ಅವರು. ಈ ಸಿದ್ದರಾಮಯ್ಯ ಎಲ್ಲ ಶುರು ಮಾಡಿದ್ರೆ ಕೆಲಸ ಸಾಧಿಸೋ ತನಕ ಅವ್ರು ಬಿಡಲ್ಲ, ಸಾಧಿಸುವ ತನಕ ಬಿಡಲ್ಲ. ಮತ್ತೆ ಅವರಿಗೆ ಅದೇ ಮತ್ತೊಂದು ಅವ್ರು ಸ್ಯಾಕ್ರಿಫೈಸ್ ಹೇಳ್ತೇನೆ. ಯಾರು ಸಿದ್ದರಾಮಯ್ಯ ಅಂತ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬೇಡ ಅಂತ ತೆಗೆದು ಬಿಸಾಡ್ಕೊಂಡು ಬಂದವರು ಅವರು. ಯಾವಾಗ ಇವರು 2004 2006 ಅಲ್ಲಿ ದೇವೇಗೌಡರ ಹತ್ರ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವರಿಗೆ ಆಫರ್ ಇರುವಾಗ ಡೆಪ್ಯೂಟಿ ಏನಿಲ್ಲ, ಆ ದಿನ ಅವ್ರು ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ ಕಾಂಗ್ರೆಸ್ ಬಗ್ಗೆ ಎಂದು ಕನಸು ಕಾಣಲಿಕ್ಕಿಲ್ಲ. ಬೇಡ, ಈ ಫ್ಯಾಮಿಲಿ ಆಡಳಿತ ಬೇಡ, ದೇವೇಗೌಡ ಬೇಡ, ಹೊರಗೆ ಬರುವಂತ ಬಂದರು. ಇನ್ನು ಯಡಿಯೂರಪ್ಪನು ರಿಯಲ್ ಫೈಟರ್. ಯಡಿಯೂರಪ್ಪ ಅಂತ ಜೈಲಿಗೆ ಹೋಗಿ ಅಷ್ಟೊಂದು ಕಷ್ಟಪಟ್ಟು ಏನೋ ಹೀನಾಯವಾಗಿ ಇದ್ದ ಈಗ ಕೂಡ ಎಷ್ಟೋ ಅವರ ಆರೋಪಗಳಿದ್ದು, ಕೋರ್ಟಲ್ಲಿ ಎಷ್ಟೋ ಕೇಸ್ ಇದ್ರು. ಆದ ಕೋರ್ಟ್ ಕೇಸ್ಗಳೆಲ್ಲ ಮುಂದೆ ಬಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಹತ್ರ ಬಂದರು. ಅದೃಷ್ಟ ಇಲ್ಲ, ಕಳ್ಕೊಂಡ್ರು. ಈಗ ಸ್ವಲ್ಪದಲ್ಲಿ ನ್ಯಾರೋಲಿ ಕಳ್ಕೊಂಡಿದ್ರೆ ಈಗ ಅಧಿಕಾರ ಲಾಲಸೆ ಬರ್ತೇನೆ. 2 ಕಡೆ 3 ಕಡೆ ಅವರು ಅಧಿಕಾರ ಲಾಲಸೆ ಇರುವವರು. ಇವ್ರು ಹೇಳುದು ಅವ್ರಿಗೆ ಇವ್ರು ಹೇಳುದು, 3 ಕಡೆ ಅಧಿಕಾರ ಲಾಲಸೆ. ನಿಜವಾಗಿ ಯಡಿಯೂರಪ್ಪನವರಿಗೂ ಅಧಿಕಾರ ಲಾಲಸೆ ಉಂಟು, ಕುಮಾರಸ್ವಾಮಿ ಅವರಿಗೂ ಉಂಟು, ಅಥವಾ ಅವರಿಗೂ ಬಹುಶಃ ಇವ ಸ್ವಲ್ಪ ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಲೀಡರ್ಸ್ಗಿಲ್ಲ ಅಧಿಕಾರ, ಲೀಡರ್ಸ್ ಅವರಿಗೆ ಇಲ್ಲ ಸ್ವಲ್ಪ. ಈಗ ಸಿದ್ದರಾಮಯ್ಯ ಲೀಡರ್ ಅಂತಿದೆ, ನನ್ಗೆ ಅಧಿಕಾರ ಬೇಕಂತಿಲ್ಲ. ಯಾಕಂದ್ರೆ ಈ ಸಂದರ್ಭ ಆಗೋದಿಲ್ಲ ಅವರಿಗೆ, ಈ ಸಂದರ್ಭ ಅವ್ರು ಆಗ್ಲಿಕ್ಕಿಲ್ಲ. ಯಾವಾಗ ಅವರು ಸಪೋರ್ಟ್ ವಿಡ್ರಾ ಮಾಡ್ತಾರ, ಇವರು ಅವರು ಒಟ್ಟಾಗ್ತಾರೆ, ಹೌದಲ್ಲ? ಅದು ಗೊತ್ತವರಿಗೆ. ಸೊ ಎಂದು ಅವ್ರು ಎಷ್ಟು ಕಷ್ಟಪಟ್ಟು ಅಧಿಕಾರದಲ್ಲಿ ಅಧಿಕಾರದ ಲಾಲಸೆಯಿಂದ ನಮ್ಮ ಜನರಿಗೆ ಜೆಡಿಎಸ್ನವ್ರು ಮಾತ್ರ ಎಷ್ಟು ಕಣ್ಣೀರ್ ಖಾಲಿ ಆದ್ರೂ ಅಧಿಕಾರ ಬಿಡೋದಿಲ್ಲ. ವೀಕ್ಷಕರೇ, ಒಂದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಡೈನೆಸ್ಟಿ ಪಾಲಿಟಿಕ್ಸ್ ಇದೆ ಅಂತ ಹೇಳಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರುವಲ್ಲಿ ಒಂದು ಕಾರಣ ಅಂತ ಎಸ್ ಎಂ ಕೃಷ್ಣ ಅವರು ಕೂಡ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ನಲ್ಲೇ ಕೆಲವು ಕಾರ್ಯಕರ್ತರು ಕೂಡ ಹೇಳೋದು ನೋಡಬಹುದು, ಇದು ಅತಿ ಆಯ್ತ್ರಿ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ ಕುಟುಂಬ ರಾಜಕಾರಣನೋ ಅಥವಾ ಇದು ವಂಶಾಡಳಿತನೋ ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಮಾಡಲೇಬೇಕಾಗಿದೆ. ಇನ್ನು ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದ್ರೂ ಕೂಡ ಚರ್ಚೆ ಮಾಡೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಚರ್ಚೆ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ವಿಚಾರಗಳಿದ್ದಾವೆ. ಆದ್ರೆ ಚುನಾವಣೆ ಅನ್ನೋದು ಬಂದಿರೋದ್ರಿಂದ ಅದು ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ. ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಣಕ್ಕಿಳಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಸಿ ಪಿ ಯೋಗೇಶ್ವರ್ ಒಂದು ಹೊಸ ಬಾಂಬ್ ಬೇರೆ ಹಾಕಿದ್ದಾರೆ. ಈ ಸರ್ಕಾರ ಪತನ ಆಗುತ್ತೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮೋದಿ ಅವ್ರ ಜೊತೆ ಮಾತನಾಡ್ಬಿಟ್ಟಿದ್ದಾರಂತೆ. ಗೊತ್ತಿಲ್ಲ ಯಾವುದು ನಿಜ ಅಥವಾ ಚುನಾವಣೆ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ. ಹೀಗೆ ಎಲ್ಲ ಕನ್ಫ್ಯೂಷನ್ಸ್ಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಓಕೆ, ಇನ್ನು ದೇವೇಗೌಡರು ಬೆಂಗಳೂರು ವಿರೋಧಿ ಅನ್ನೋ ಪಟ್ಟ ಕೂಡ ಇದೆ. ಅಂತದ್ರಲ್ಲಿ ಅವ್ರು ಯಾಕ್ರಿ ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಏನ್ರಿ ಬೆಂಗಳೂರಿಗೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಇಡೀ ರಾಜ್ಯದ ವಿರೋಧಿ ಹಾಸನ ಬಿಟ್ರೆ. ಎಸ್ 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 ಇವತ್ತು ರಾಜ್ಯದ ವಿರೋಧಿ. ಓಕೆ, 1 minute ಪ್ಲೀಸ್. ವೈಟ್ ಫೀಲ್ಡ್ ಹತ್ರ ಇರ್ತಕ್ಕಂಥ ITPL ನಲ್ಲಿ ತಾವು ಹೋಗಿ ನೋಡಿದ್ರೆ ITPL ನ ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು ದೇವೇಗೌಡರು ಅಂತಕ್ಕಂಥ ಶಂಕುಸ್ಥಾಪನಾ ಕಲ್ಲು ಇದೆ. ಅಂದ್ರೆ ಅದಕ್ಕೆ ಅಡಿಗಲ್ಲ ಉದ್ಘಾಟನೆ ಮಾಡಿರ್ಬೋದು ಬಿಡ್ರಿ. ಅದನ್ನ ಅಪ್ರೂವಲ್ ಮಾಡಿದವ್ರು ಯಾರು ಸರ್? ನೋಡಿ, ಕೆಲಸ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಇವತ್ತು ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದಾರೆ ಅಂತ ಒಪ್ಕೊಳ್ಳೋಣ. ಅದ್ಯಾಕೆ ಅದ್ರಲ್ಲಿ ಒಂದು ಮೊಸರು ಕಲ್ಲು ಹುಡ್ಕಕ್ ಹೋಗ್ತೀರಾ? ಏನೋ ಇದ್ರು ಕಲ್ಲು ಹಾಕಕ್ ಹೋಗಿ ಒಳ್ಳೆ ಈಗ ಬೇರೆ ಯಾರ್ಯಾರೋ ಹಾಕಿದ ಕಲ್ಲುಗಳನ್ನೆಲ್ಲ ರವಿಕುಮಾರ್ ಅವರೇ ಪ್ಲೀಸ್, ಐ ಹ್ಯಾವ್ ಟು ವೈಂಡ್ ಅಪ್ ದ ಪ್ರೋಗ್ರಾಮ್, ಪ್ಲೀಸ್ ಅಲೋ ಹಿಮ್ ಟು ಕಂಪ್ಲೀಟ್. 1 ನಿಮಿಷ. ನಿಮ್ಮ ಕಾವೇರಿ
ಕಾವೇರಿಯ ಹಲವಾರು ಹಂತಗಳನ್ನ ದೇವೇಗೌಡರ ದೃಷ್ಟಿ ಈ ಬಾರಿ ಅಖಂಡ ಪೆರಿಫೆರಲ್ ಕರ್ನಾಟಕದ ರಸ್ತೆ ಮೇಲಿನ- ಆಗಿದೆ ಅಂತ ಒಂದ್ ನಿಮಿಷ ಪೆರಿಫೆರಲ್ ರಸ್ತೆ ಆಗಿದೆ ಅಂತಕ್ಕಂತಾದ್ರೆ ಅಂದ್ರೆ ಅದು ದೇವೇಗೌಡರು ಜನತಾದಳ ಜನತಾ ಪರಿವಾರದ ಒಂದು ಕೇಂದ್ರ ಸರ್ಕಾರದ ಸಾಧನೆ ಅದು. ಸ್ವಾಮಿ ಕೇಂದ್ರ ಸರ್ಕಾರದ್ದಲ್ಲ ಯಾವಾಗಿತ್ತು ಅವತ್ತು ಕೇಂದ್ರ ಕೇಂದ್ರ ಸರ್ಕಾರ ಸರ್ಕಾರದ ಯಾವ್ದಿತ್ತು ಸಾಧನೆ ಇಲ್ಲಿ ಆಗಿದ್ಯಾರು ನರೇಂದ್ರ ಮೋದಿ ಕೆಲಸ ಅವರ ಮಾಡೋರು ಯಾರು ಸಾಧನೆ. ಎಲ್ಲಿದ್ದೀರಾ ನೀವು ಬಿಡಿಎಂ ಬೆಂಗಳೂರು ನಗರ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ನ ಕೊಡುಗೆ ಅಪಾರವಾಗಿದೆ. ಅದು SMT ಅಲ್ಲ, ಟೈಮಲ್ಲಿ ದೇವೇಗೌಡ ಇರೋದು. ಬಗ್ಗೆ ನಮ್ಮ ಮುಖ್ಯಮಂತ್ರಿ ಆಗಿ ದೇವೇಗೌಡ ಬೆಂಗಳೂರಿನಲ್ಲಿ ಮಾಡಿದ ಇವತ್ತಿನ ಕೆಲಸಗಳನ್ನು ದಿವಸ ತಿಳ್ಕೊಬೇಕಾಗ್ತದೆ. ITPL ಅದು ಕೇವಲ ಮೆಟ್ರೋ SMT ರೈಲ್ವೆ ಅಲ್ಲ. ಕುಮಾರಸ್ವಾಮಿ ಅವರು ಬಂಗಾರಪ್ಪನವರು ಕಾವೇರಿ ವಿಚಾರ ಅವ್ರು ಕೊಟ್ಟಿದ್ದಾರೆ ಕೊಡುಗೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಕಾವೇರಿನ ಉಳಿಸಬೇಕಾದ ಕೆಲಸವನ್ನು ಬಂಗಾರಪ್ಪನವರು ಮಾಡಿದ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿ. ಲೂಟಿ ಮಾಡೋದ್ರಲ್ಲಿ ಸಾಧನೆ ಮಾಡಿದ್ರ, ಲೂಟಿ ಮಾಡಿರೋದ್ರಲ್ಲಿ ಅದು ಸಾಧನೆ ಬಿಜೆಪಿ ಜಾಯಮಾನ ಅಂತ ಹೇಳಬೇಕಾಗ್ತದೆ. ಬಿಜೆಪಿಗೆ ಲೂಟಿ ಅರ್ಥ ಸುಬ್ರಹ್ಮಣ್ಯ ನಾಯ್ಡು ಕೇಳಬೇಕಾಗ್ತದೆ. ಇಲ್ಲ ಬೇರೆ ನೀವು ಅಧ್ಯಕ್ಷನ ಕೇಳಬೇಕಾಗ್ತದೆ. ಕಾಂಗ್ರೆಸ್ಗೆ ಸೂಟ್ ಆಗಲ್ಲ ಆ ವಿಚಾರನ. ಈ ಲೂಟಿ ವಿಚಾರ ಏನಿದ್ರು ಕೂಡ ಬಿಜೆಪಿಯಲ್ಲಿ ಅವ್ರು ಗೊತ್ತಿರ್ತದೆ. ಯೋಜನೆಗೆ ಹಣ ಬಿಡುಗಡೆ ಮಾಡಲಿಲ್ಲ ಅಂತ ರಾಜೀನಾಮೆ ಕೊಟ್ಟು ಬಂದಂತವರು ದೇವೇಗೌಡರು. ಕಾವೇರಿ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಕುಡಿಯುವ ನೀರನ್ನು ಕುಡಿತಾ ಇದೀವಿ ಅಂತಂದ್ರೆ ರಾಘವೇಂದ್ರ ಅವರ ಸೂಕ್ಷ್ಮ ಗಮನಿಸಬೇಕು. ಬರೀ ದೇವೇಗೌಡರು ಮಾತಾಡಿದ್ರೆ ನಡೆಯಲ್ಲ. ದೇವೇಗೌಡರು ಬೆಂಗಳೂರು ವಿರೋಧಿ ಅಂತ ಹೇಳಿದ್ರೆ ಅದಕ್ಕೆ ಹೌದು, ಉತ್ತರ ಕೊಡ್ತಾ ಇದ್ದೀವಿ. ಆರೋಪ ಇದೆ. ದೇವೇಗೌಡರ ಆರೋಪ ಇರ್ಬೋದ್ರೆ ಅದಕ್ಕೆ ನಿಜವಾದ ಕೆಲಸ ಕಾರ್ಯಗಳನ್ನು ಮಾಡಿದವರು ಯಾರು? ಕಾಂಗ್ರೆಸ್ನವ್ರು ಮೇಘರೆ ಸರ್ಕಲ್ ಇರ್ಬೋದು. ಕಾಂಗ್ರೆಸ್ನ ಕೊಡುಗೆ ಲೋಯರ್ ದೇವೇಗೌಡರು ಇರ್ಬೋದು. ಡಿಫೆನ್ಸ್ ಇಂದ ಲ್ಯಾಂಡ್ ಅನ್ನು ಬಿಡಿಸ್ಕೊಂಡು ಡೆವಲಪ್ ಮಾಡಿದಂತ ದೇವೇಗೌಡರು. ಬೆಂಗಳೂರಿಗೆ ಕೊಟ್ಟಂತ ಕೊಡುಗೆ ಇವತ್ತಿನ ದೇಶದಲ್ಲಿ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಡೆವಲಪ್ ಆಗಿದೆ ಅಂತಂದ್ರೆ ದೇವೇಗೌಡರ ಬಗ್ಗೆ ನೀವು ಏನೇ ನೀವು ಸಮರ್ಥನೆ ಮಾಡ್ಕೊಂಡ್ರು ಕೂಡ ಅದಕ್ಕೆ ಅಂಕಗಳನ್ನ ಎಷ್ಟು ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಹೀಗಾಗಿ ಇನ್ನೂ ಕೂಡ ತಡಬಡ ಆಗ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ. ಇಲ್ಲೊಂದು ಉತ್ತರ ಕೊಡ್ತೀನಿ. ಅದು ಅಂಕಗಳು ಜನ ಕೊಟ್ಟಿದ್ದಾರೆ, ಯಾರು ಎಷ್ಟು ಜನ ಶಾಸಕರಾಗಿ ಗೆದ್ದವ್ರೆ ಅಂತ ಕರೆಕ್ಟ್ ಆಗಿ ಹೇಳಿದ್ರಿ. ಪೀಪಲ್ ಆಗಿ ಒಂದನ ನಿಜ ಕರೆಕ್ಟ್ ಆಗಿ 104 ಸೀಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಹೇಳಿದ್ರಿ, ಇಷ್ಟೊತ್ತಾದ್ರೂ ಒಂದ್ ಸತ್ಯ ಹೇಳಿದ್ರಿ. ಬೆಂಗಳೂರಲ್ಲಿ ಬಿಜೆಪಿಗೆ ಇಷ್ಟೊತ್ತಾದ್ರೂ ಒಂದ್ ಸತ್ಯ ಹೇಳಿದ್ರಿ. ಆದ್ರೆ ಮನೆ ಕಳ್ಸಿದ್ರು ಇಬ್ರು ಸೇರ್ಕೊಂಡು ಇಬ್ರಿಗೂ ಮನೆ ಕಳ್ಸಿದ್ರು ಒನ್ ಮಿನಿಟ್. ಅಪಾರ ಕೊಡುಗೆಯನ್ನ ಕೊಟ್ಟಂತ ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನ ತೆಗೆದುಕೊಂಡಿದ್ದಾರೆ? ಈ ಸಲ 3 ಗೆಲ್ತೀರಿ. ಅದ್ರ ಇನ್ನೂರ್ಗೆ ಆಗಿದ್ದೇನೋ ಅದನ್ನ ಹೇಳಿ. ಹಳೆ ಸಾಧನೆ ಮಾಡಿ ಅದನ್ನ ಕೌಂಟ್ ಮಾಡ್ತಾರೆ ಜನ. ಓಕೆ ಭಾರತೀಯ ಜನತಾ ಪಕ್ಷ ಕೂಡ ಈ ಒಗ್ಗಟ್ಟಿನ ಮುಂದೆ ಹೆದರ್ತಾ ಇದೆ. ಹೀಗಾಗಿ ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಅಂತವ್ರನ್ನು ಬಂದು ಕಣಕ್ಕಿಳಿಸೋ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಂಡಿಡೇಟ್ ಇಲ್ಲ ನಿಮ್ಗೆ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಕರೆತರೋ ಪ್ರಯತ್ನ ಇದೆ. ಕ್ಯಾಂಡಿಡೇಟ್ ಇಲ್ಲದೆ ಇದ್ದಿದ್ರಿಂದನೇ ಅವ್ರಿಗೆ 8 ಸೀಟ್ ಕೊಟ್ಟಿರೋದು. ನಾವು ನಮಗೆ ಮೈತ್ರಿ candidate ಪಾಲನೆ ಇಲ್ಲ ಅಂತ ಮಾಡಿದ್ದೀವಿ. ಹೇಳಿದ್ರೆ ನಾವು ಫೆಡರಲ್ ಬಿಡಿ ಆಗಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿಲ್ಲ. ಪ್ರಾದೇಶಿಕ ಪಕ್ಷಗಳಿಗೆ ನಿಮ್ಮ ಅನುವು ಮಾಡಿಕೊಟ್ಟಿದ್ದೇವೆ. ನಿಮ್ಮ ನಾವು ಎರಡು ಸರ್ವಾಧಿಕಾರಿಗಳಲ್ಲ. ನಾವು ಪ್ರಜಾತಂತ್ರ ವ್ಯವಸ್ಥೆ, ನಾವು ಒಕ್ಕೂಟ ವ್ಯವಸ್ಥೆನ ಬೆಂಬಲ ಕೊಡ್ತೀವಿ. ಈಗ ನಡೀತಕ್ಕ ಚುನಾವಣೆ ನೋಡಿ, ಅವು ಎರಡು ಪಾರ್ಟಿಗಳಿಗೆ ಕ್ಯಾಂಡಿಡೇಟ್ ಇಲ್ಲದೆ ಇರೋದ್ರಿಂದಾನೇ ಅವರು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಪ್ರಶ್ನೆ ಮಾಡಬೇಡಿ. ಅವ್ರ ಪ್ರಶ್ನೆ ಮಾಡಕ್ ಹೋಗ್ಬಿಡಿ ಆಗಿದ್ರೆ. ಎರಡನೇ ನಾನು ಹೇಳ್ತೀನಿ, ಇಡೀ ದೇಶದಲ್ಲಿ ಬಿಜೆಪಿಗೆ ಶಕ್ತಿ ಇದೆ. ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಬಹಳಷ್ಟು ರಾಜ್ಯಗಳಲ್ಲಿ ಯಾರು ತಯಾರಿಲ್ಲ. ಇನ್ನು ನೀವು ತೆಗೆದುಕೊಳ್ಳಿ, ವಾಸ್ತವಾಂಶ ಕಾಂಗ್ರೆಸ್ಸಿನ ಪರಿಸ್ಥಿತಿ ದಯನೀಯ ಪರಿಸ್ಥಿತಿ. ಯುಪಿನಲ್ಲಿ ಜೆಡಿಎಸ್ ಜಸ್ಟ್ ನಿಮ್ಮ ಭ್ರಮೆ ತೋರಿಸ್ತೀನಿ ನಾನು ಈಗಿರಿ ನೋಡಿ. ಯುಪಿನಲ್ಲಿ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಮತ್ತೆ ಮಾಯಾವತಿ ಸೇರಿ ಕೇವಲ 2 ಸೀಟು. ಇದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ ಕಾಂಗ್ರೆಸ್ 80 ಸೀಟಲ್ಲಿ ಕೇವಲ 2 ಕಾಂಗ್ರೆಸ್ಸಿನ ಪರಿಸ್ಥಿತಿ. ಇಡೀ ರಾಜ್ಯದಲ್ಲಿ ನಾವು 28 ಸೀಟ್ಗಳನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸಾಕು ಅಂದ್ರೆ ಎಲ್ಲರಲ್ಲೂ ಸತ್ಯ ಕೂಡ ಹುಳುಕಿದೆ. ಅವ್ರು ಒಪ್ಕೊಳ್ತಾರೋ ಬಿಡ್ತಾರೋ ನಾನು ಹೇಳ್ತೀನಿ ಕೇಳಿ, ಒಂದ್ ಮಾತು ಹೇಳ್ತೀನಿ. ನಾನು ಹೇಳ್ತೀನಿ ಕೇಳಿ, ಪಾಲಿಟಿಕ್ಸ್ ಯಾವಾಗ್ಲೂ ನಿವೃತ್ತಿ ಅಲ್ಲ, ಇಟ್ ಈಸ್ ಎ ಪ್ರವೃತ್ತಿ.
ಹಾಗಾದ್ರೆ ನೀವು ಎಚ್ ಡಿ ದೇವೇಗೌಡರ ಬಗ್ಗೆ ಪ್ರಶ್ನೆ ಮಾಡೋ ಹಕ್ಕೇ ಇಲ್ಲ ನಿಮಗೆ. ಹಾಗಾದ್ರೆ ಎಚ್ ಡಿ ದೇವೇಗೌಡ ಎಲ್ಲಿಂದ ಯಾವಾಗಿಂದ ಆ ಮಾತುಗಳಿಗೆ ಹೇಳಿಕೆನೇ ಇಲ್ಲ. ನೀವು ಹಾಗಾದ್ರೆ ಶ್ರೀನಿವಾಸ್ ಪ್ರಸಾದ್ ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀರಿ. ದೇವೇಗೌಡ ಮಾತಿನ ಮೇಲೆ ಅವ್ರು ಏನಂತ ಘೋಷಣೆ ಮಾಡಿದ್ದಾರೆ? ಈಗಲೂ ಯಾಕೆ ನಾವು ಪ್ರಶ್ನೆ ಮಾಡಿದ್ರೆ ಎಚ್ ಡಿ ದೇವೇಗೌಡರಿಗೆ ಅವ್ರು ಸ್ಪರ್ಧೆ ಮಾಡಲ್ಲ ಅನ್ನೋರು ಯಾಕೆ ಮಾಡ್ತಾರೆ ಅಂತ ಕೇಳಿದ್ವಿ. ನೋಡಿ, ನೀವೇನೇ ಉತ್ತರ ಕೊಟ್ರು ಅದು ಸಮರ್ಪಕ ಆಗಿಲ್ಲ ಅನ್ನೋದನ್ನ ಜನ ನೋಡ್ತಾರೆ. ಶಂಕರ್ ಶೆಟ್ಟಿ ಅವರೇ, ಈ ತಾಕ್ಲಾಟ ಪಿಕ್ಲಾಟಗಳೆಲ್ಲ ನೋಡಿದ್ರೆ ನಿಜಕ್ಕೂ ಜೆಡಿಎಸ್ ಬಿಜೆಪಿ ಜೊತೆ ಹೋಗೋ ಸಾಧ್ಯತೆ ಇದೆಯಾ, ಪತನ ಆಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಗರಿಗೆದಿರ್ತಾ ಇದ್ದಾವೆ. ಮುಂದಿನ ಹಂತದಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಾಗಿ ಶಂಕರ್ ಶೆಟ್ಟಿ ಅವರೇ, ಲಾಸ್ಟ್ ವರ್ಡ್. ಈಗ ಜೆಡಿಎಸ್ ಇಲ್ಲಿ ಹೋಗ್ತಾ ಅಂತ ಈಗ ನೀವು ಎರಡೆರಡು ಸಲ ಹೇಳಿದ್ರಿ. ಯೋಗೇಶ್ವರ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರ ಹೋಗ್ಲೇಬೇಕು, ಯಾಕಂದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಏನಾದ್ರೂ ಕೇಳಲಿಕ್ಕೆ ಹೋಗ್ಲೇಬೇಕು. ಸೊ ಅದನ್ನೇ ಅವ್ರು ಹೋಗಿ ಮಾತಾಡಿದ್ರಂತೆ. ಅದರಲ್ಲಿ ಏನೋ ಗೌರ್ಮೆಂಟ್ ಬೀಳಿಸಿಗೆ ಪ್ರಯತ್ನ ಮಾಡಿ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋ ತನಕ ಗೌರ್ಮೆಂಟ್ ಬೀಳುವ ಚಾನ್ಸಸ್ ಇಲ್ಲ. ಅದು ಬೀಳ್ತದ ಬೀಳುದಿಲ್ಲ ಗೊತ್ತಿಲ್ಲ. ಅದು ಚುನಾವಣೆ ಪರಿಣಾಮಾಂಶ ಮೇಲೆ ಹೋಗ್ತದೆ. ಡೆಲ್ಲಿಯಲ್ಲಿ ಯಾರು ಗೌರ್ಮೆಂಟ್ ಮಾಡ್ತಾರಂತ ಮೇಲೆ ಅದ್ರ ಮೇಲೆ ಹೊಂದ್ಕೊಂಡು ಹೋಗ್ತದೆ, ಇದ್ರ ಮೇಲೆ ಎಲ್ಲ ಹೊಂದ್ಕೊಂಡು ಹೋಗ್ತದೆ. ಸೊ ಡೆಲ್ಲಿಯಲ್ಲಿ ಈಗ ನಾವೆಲ್ಲ ಏನೋ ರಾಜ್ಯದಲ್ಲಿ ಬಿಜೆಪಿ ಅತಿ ಹೆಚ್ಚು ಸಂಸದ ಸ್ಥಾನಗಳನ್ನು ತೆಗೆದುಕೊಂಡ್ರೆ ಕಾದು ನೋಡಿ. ಅಲ್ಲಿ ಅತಿ ಹೆಚ್ಚು ಅಲ್ಲಿ ಡೆಲ್ಲಿಯಲ್ಲಿಯೂ ಮೋದಿ ಗೌರ್ಮೆಂಟ್ ಬಂದ್ರೆ ಬೀಳುವ ಚಾನ್ಸಸ್ ಬ್ರೈಟ್ ಆಯ್ತಲ್ಲ. ಸಪೋಸ್ ಎರಡೂ ಸಕ್ಸಸ್ ಆದ್ರೆ ಇಲ್ಲಿ ಜಾಸ್ತಿ ಸೀಟ್ ತಗೊಳ್ಬೇಕು, ಅಲ್ಲಿ ಡೆಲ್ಲಿಯಲ್ಲಿ ಮೋದಿ ಅವರ ಗೌರ್ಮೆಂಟ್ ಬಂದ್ರೆ ಬೀಳ್ಬಹುದು ಆಕ್ಚುಲಿ. ಮತ್ತೆ ಈಗೇನ್ ಗೊತ್ತಾ, ಯಾಕೆ ಸಾಧ್ಯ ಉಂಟು, ಸಾಧ್ಯ ಉಂಟು, ಈ ಸಾಧ್ಯ ಉಂಟು, ಅಲ್ಲ ಸಾಧ್ಯ ಉಂಟು. ನಾಗರಾಜ್ ಯಾದವ್ ಹೇಳಿರೋದು 20 ಸೀಟ್ ಗೆಲ್ತೀವಿ ಅಂದ್ರೆ ದೇಶದಲ್ಲಿ. ಅಂದ್ರೆ 44ರಿಂದ 24. ವೀಕ್ಷಕರೇ, ಒಟ್ನಲ್ಲಿ ದೇಶದ ಹಿತದೃಷ್ಟಿಯಿಂದ ಚರ್ಚೆ ಮಾಡುವ ಇಂಗಿತ ಯಾವ ರಾಜಕಾರಣಿಗೂ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾನೆ ಇದೆ. ಹೀಗಾಗಿ ಎಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ನಿಮಗೆ ಜಟಿಲವಾದ ಪ್ರಶ್ನೆ ಆಗುತ್ತೆ. ಕ್ಯಾಂಡಿಡೇಟ್ ಇದಾರೋ ಇಲ್ವಾ, ಅದರ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾತ್ರ ನಮ್ಮ ಗಮನ ಇರಲಿ ಅನ್ನೋದು ಟಿವಿ5 ಕಳಕಳಿ. ನಮಸ್ಕಾರ.